ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮಗೆಲ್ಲ ಗೊತ್ತು, ಹೊಸ ಹೊಸ ವಿಷಯ ಮತ್ತಷ್ಟು ವಿಭಿನ್ನ ಮಾಹಿತಿಯೊಂದಿಗೆ ನಿತ್ಯ ನಿಮ್ಮ ಮುಂದೆ ಬರ್ತೀವಿ. ಇವತ್ತು ಬ್ಯೂಟಿ ಮತ್ತು ಸೆಲೆಬ್ರಿಟಿ ಬ್ರ್ಯಾಂಡ್ ನಿಮ್ಮ ಮೆಚ್ಚಿನ ವಿಷಯಗಳು ಅಂತ ನಂಗೆ ಗೊತ್ತು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಬ್ಯೂಟಿ ಮಹಿಳೆಯರ ಮೆಚ್ಚಿನ ವಿಷಯ ಗೊತ್ತು. ಆದರೆ ಸಾಮಾನ್ಯವಾಗಿ ಎಲ್ಲರೂ ಬ್ಯೂಟಿ ಅಂದರೆ ಚೆನ್ನಾಗಿರೋದು ಅಂತ ಅನ್ಕೊಳ್ತಾರೆ. ಚೆನ್ನಾಗಿಲ್ದಿರೋರು ಚೆನ್ನಾಗಿ ಕಾಣಿಸೋದು ಹೇಗೆ, ಬ್ಯೂಟಿ ಅಂದರೆ ನಮ್ಮ ಸೌಂದರ್ಯವನ್ನು ನಾವು ಯಾವ ರೀತಿ ಕಾಪಾಡ್ಕೊಂಡು ಬರೋದು, ಈ ಬಗ್ಗೆ ಒಳ್ಳೆ ಟಿಪ್ಸ್ ನಿಮಗೆ ಪ್ರತಿ ವಾರ ಕೊಡ್ತೀವಿ. ಇವತ್ತು ಕೂಡ ಇದೆ, ಏನಿದೆ ಅಂತ ನೋಡ್ಕೊಂಡು ಬನ್ನಿ. ಐ ಆಮ್ ಜ್ಯೋತಿ. ನಾನಿವತ್ತು ಹೋಮ್ ಮೇಡ್ ಹೇರ್ ಸ್ಪಾ ತೋರಿಸ್ತಾ ಇದೆ. ಅದು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಬಗ್ಗೆ. ಈ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ಗೆ ಏನೇನು ಬೇಕು ಅಂದರೆ ಕರ್ಡ್ ಬೇಕು, ಮತ್ತು ಎಗ್ ವೈಟ್ ಆ್ಯಂಡ್ ಹನಿ ಆ್ಯಂಡ್ ಲೆಮನ್. ಸೊ ಆಯಿಲ್ ಮಸಾಜ್ಗೆ ಆಲಿವ್ ಆಯಿಲ್ ಬೇಕಾಗುತ್ತೆ. ನಾನು ಇವಾಗ ಶುರು ಮಾಡ್ತಾಯಿದ್ದೆ. ಫಸ್ಟ್ ಆಯಿಲ್ ಮಸಾಜ್. ಕಾಟನ್ ಜೊತೆ ಆಯಿಲ್ ಅಪ್ಲೈ ಮಾಡಬೇಕು. ಫುಲ್ ಹೇರ್ ರೂಟ್ಸ್ ಮಾತ್ರ. ಈ ಆಯಿಲ್ ಮಸಾಜ್ 10 to 20 ಮಿನಿಟ್ಸ್ ಮಾಡ್ಬೋದು. ಹೆಡ್ನಲ್ಲಿ ಸ್ವಲ್ಪ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಆ ಪ್ರೆಷರ್ ಪಾಯಿಂಟ್ಸ್ನಲ್ಲಿ ಸ್ಲೈಟಾಗಿ ಪ್ರೆಷರ್ ಕೊಡಬೇಕು. ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದು ಈ ಥರ ಮಸಾಜ್ ಮಾಡ್ತೀವಿ. ಸೈನಸ್ ಪ್ರಾಬ್ಲಮ್ ಇರುತ್ತಲ್ವ, ಅವ್ರಿಗೂ ತುಂಬ ಕಮ್ಮಿ ಆಗುತ್ತೆ. ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೆ ಹೇರ್ ಸ್ಪ್ಯಾಕ್. ಓನ್ಲಿ ಎಗ್ ವೈಟ್ ಮತ್ತು ಹನಿ, ಕರ್ಡ್, ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಜೊತೆ ಮಸಾಜ್ ಮಾಡಬೇಕು. ಇವಾಗ ಸರ್ಕ್ಯುಲರ್ ಮೂಮೆಂಟ್ಸ್. ಈ ಥರ ವೀಕ್ಲಿ 2 ಟೈಮ್ಸ್ ಮಾಡ್ಕೋಬೇಕು. ಆವಾಗ ಡ್ಯಾಂಡ್ರಫ್ ತುಂಬ ಕಮ್ಮಿ ಆಗುತ್ತೆ. ವಿತಿನ್ 15-20 ಡೇಸ್ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಈ ಹೇರ್ ಸ್ಪಾ ಟ್ರೀಟ್ಮೆಂಟ್ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಮತ್ತು ಡ್ರೈ ಹೇರ್ ಸ್ಮೂತ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. 3-in-1 ಟ್ರೀಟ್ಮೆಂಟ್. ಇವಾಗ ಮಸಾಜ್ ಕಂಪ್ಲೀಟ್ ಆಗಿದೆ. ಒಂದು 10 ಮಿನಿಟ್ಸ್ ಬಿಟ್ಟು ಏನಾದರೂ ಲೆಮನ್ ಶಾಂಪೂ ಯೂಸ್ ಮಾಡ್ಕೊಳ್ಳಿ. ಈಗ ಹೇರ್ ವಾಶ್ ಆಗಿದೆ, ಬ್ಲೋ ಡ್ರೈ ಮಾಡಿದೆ. ಸೊ ಹೇರ್ ತುಂಬ ಕ್ಲೀನ್ ಆಗಿದೆ ನೋಡಿ.
ಒಂದೊಳ್ಳೆ ಬ್ಯೂಟಿ ಟಿಪ್ ನಿಮಗೆ ಸಿಕ್ತು ಅನ್ಕೋತೀನಿ. ಪ್ರತಿ ವಾರ ನಿಮಗೆ ಬ್ಯೂಟಿ ಟಿಪ್ ಕೊಡ್ತಾನೆ ಇದ್ವಿ. ಈಗ ಸೆಲೆಬ್ರಿಟಿ ಬ್ರೈಡ್ ನಮ್ಮ ಸೆಲೆಬ್ರಿಟಿ ತಮ್ಮ ಮದುವೆಯ ಮಧುರ ಕ್ಷಣಗಳನ್ನು ನಮ್ಮ ಜೊತೆ ಹಂಚ್ಕೋತಾರೆ. ಯಾರದು ಚಿಕ್ಕ ಬ್ರೇಕ್ ನಂತರ ಹೇಳ್ತೀನಿ.